ಕೋಣೆಯ ಬಾಗಿಲು ಮುಚ್ಚಿ ಒಡವೆ ಹುಡುಕುತ್ತಿದ್ದ ಭೂಮಿಯ ಬಳಿ ಹೋಗಿ ನಿಂತ ಮಹಿತ್ ಕಂಗಳು ಕೋಪದಲ್ಲಿ ಕೆಂಪಗಾಗಿತ್ತು. ಎಲ್ಲೆ ಒಡವೆ? ಕೇಳಿದ ಮಹಿತ್ನ ತಲೆ ಎತ್ತಿ ನೋಡಿದ ಭೂಮಿ ಎದರಿದಳೊಮ್ಮೆ. ನಿನ್ನನ್ನೇ ಕೇಳ್ತಾ ಇರೋದು, ಎಲ್ಲೆ ಒಡವೆ? ಕೇಳಿದವ ಕೆಳಗಡೆ ಕೂತು ಹುಡುಕುತ್ತಿದ್ದವಳ ಮುಡಿಗೆ ಕೈ ಹಾಕಿ ಮೇಲೆತ್ತಿದ. ಅದನ್ನೇ ನಾನು ಹುಡುಕ್ತಾ ಇದ್ದೀನಿ, ಎಲ್ಲಿದೆಯೋ ಗೊತ್ತಿಲ್ಲ. ಅವನು ಬಿಗಿ ಹಿಡಿದ ಮುಡಿ ನೋಯುತ್ತಿದ್ದರೂ ಅದನ್ನ ಅವನಿಗೆ ಹೇಳದೆ ಮೆಲ್ಲನೆ ಬಿಡಿಸಿಕೊಳ್ಳಲು ನೋಡ್ತಾ ಹೇಳಿದಳು, ನಂಗೊತ್ತು ಎಲ್ಲಿದೆ ಅಂತ. ನೀನೇ ನಿನ್ನ ಅಕ್ಕನ ಕೈ ಕೊಟ್ಟು ಈಗ ಒಡವೆ ಕಾಣಿಸ್ತಾ ಇಲ್ಲ ಅಂತ ನಾಟಕ ಮಾಡ್ತಾ ಇದ್ದೀಯಾ ಅಲ್ವಾ? ಅವಳನ್ನು ಬೆಡ್ ಮೇಲೆ ಜೋರಾಗಿ ದೂಡಿ ಹೇಳಿದ ಮಹಿತ್. ಅವನು ನಡೆದುಕೊಂಡ ರೀತಿಯ ಜೊತೆ ಅವನ ಮಾತು ಅವಳ ಮನಸ್ಸಿಗೆ ಘಾಸಿ ಮಾಡಿತು. ನಾನು ನನ್ನ ಅಕ್ಕನ ಕೈಗೆ ಒಡವೆ ಕೊಟ್ಟಿಲ್ಲ. ಬೇಕಿದ್ರೆ ಪಾಪು ಮೇಲೆ ಆಣೆ ಹಾಕ್ತೀನಿ. ಹಾಗೆ ಹೇಳಿದವಳು ಮಗುವನ್ನು ಮುಟ್ಟಬೇಕು ಅನ್ನುವಾಗ ಅವಳ ಬಳಿ ಹೋದವ ಬಿಗಿಯಾಗಿ ಅವಳ ಕೈ ಹಿಡಿದುಕೊಂಡ. ನನ್ನ ಮಗಳನ್ನು ಮುಟ್ಟಿದ್ರೆ ಕೈ ಮುರಿದು ಬಿಡ್ತೀನಿ. ನೀನು ಹೀಗೆ ಅಂತ ಮೊದಲೇ ಗೊತ್ತಿದ್ದಿದ್ರೆ ನಿನ್ನ ಮದುವೆನೇ ಆಗ್ತಾ ಇರಲಿಲ್ಲ. ಹೇಳುತ್ತಾ ಹಿಡಿದಿದ್ದ ಅವಳ ಕೈ ಬಿಟ್ಟ. ನಾನೇನು ಮಾಡಿದೆ ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದೀರಿ? ನಿಜವಾಗ್ಲೂ ಒಡವೆ ಎಲ್ಲೋಯ್ತು ಅಂತ ನನಗೆ ಗೊತ್ತಾಗ್ತಿಲ್ಲ. ಅವನು ಬಿಗಿಯಾಗಿ ಹಿಡಿದು ಕೆಂಪಗಾಗಿದ್ದ ತನ್ನ ಕೈ ಸವರುತ್ತಾ ಮಹಿತ್ನ ನೋಡುತ್ತಾ ನುಡಿದಳು ಭೂಮಿ. ಮಲಗಿರೋ ಮಗು ಮಿಸುಕಾಡಿ ಎದ್ದಾಗ ಇಬ್ಬರ ಮಾತು ಅಲ್ಲಿಗೆ ನಿಂತಿತು. ಮಗು ಅಳುವ ಮುನ್ನ ಅವಳನ್ನೆತ್ತಿಕೊಂಡ ಮಹಿತ್ ಮಗಳನ್ನು ಮುದ್ದಿಸಿ ಬೆನ್ನು ತಟ್ಟಲು ಶುರು ಮಾಡಿದ. ಅಲ್ಲಿಂದ ಎದ್ದೋದ ಭೂಮಿ ಮಗುವಿಗೆ ಹೊಟ್ಟೆಗೆ ತಿನ್ನಿಸಲು ಫುಡ್ ರೆಡಿ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋದಳು. ಮಗುವಿಗೆ ತಿನ್ನಿಸ್ಬೇಕು, ಇಲ್ಲಿ ಕೊಡಿ. ಫುಡ್ ಅಲ್ಲೇ ಟೇಬಲ್ ಮೇಲಿಟ್ಟು ಮಗುವನ್ನು ಕೊಡುವಂತೆ ಕೇಳಿದಾಗ ಕೊಡಲು ಸಿದ್ಧನಿರಲಿಲ್ಲ ಮಹಿತ್. ಅವನೇ ತಿನ್ನಿಸಲು ಮುಂದಾದಾಗ ನೋಡುತ್ತಾ ಸುಮ್ಮನೆ ನಿಂತು ಬಿಟ್ಲು ಭೂಮಿ. ಅಮ್ಮ, ಭೂಮಿ ಒಡವೆ ಎಲ್ಲೋಗಿರ್ಬೋದು? ಇಷ್ಟು ವರ್ಷದಲ್ಲಿ ಈ ಮನೇಲಿ ಒಂದು ಸಣ್ಣ ವಸ್ತು ಕಳ್ತನ ಆಗಿದ್ದು ನನಗೆ ನೆನಪಿಲ್ಲ. ಈಗ ಲಕ್ಷಾಂತರ ರೂಪಾಯಿಯ ಒಡವೆ ಕಾಣಿಸ್ತಾ ಇಲ್ಲ ಅಂದರೆ ಏನರ್ಥ ಅಮ್ಮ? ಮನೆಗೆ ಬಂದಿರೋರೆಲ್ಲ ನಮಗೆ ಬೇಕಾದವ್ರೆ. ಅದಲ್ಲದೆ ಅವರೆಲ್ಲ ಹಾಲ್ ಬಿಟ್ಟು ರೂಮ್ ಕಡೆ ಯಾರೂ ಹೋಗಿಲ್ಲ. ಮತ್ತೆ ಇವಳು ಒಡವೆ ಎಲ್ಲೋಯ್ತು? ಯಾರು ತಗೊಂಡ್ರು? ಮಮತಾ ಜಯಲಕ್ಷ್ಮಿಯವರ ಜೊತೆ ಕೇಳಿದಾಗ ಅವರಲ್ಲಿ ಉತ್ತರವಿರಲಿಲ್ಲ. ಅದ್ಗೆ ನಾನು ಆಗಲೇ ಹೇಳಿದ ಹಾಗೆ ಇವಳ ಅಕ್ಕನಿಗೆ ಕೊಟ್ಟಿರಬೇಕು. ಇಲ್ಲ ಅಂದರೆ ಒಡವೆಗೆ ಕೈಕಾಲೇನಾದರೂ ಇದೆಯಾ ಇನ್ನೆಲ್ಲಿಗೋ ಹೋಗೋಕೆ? ಅನುಷಾ ಹೇಳಿದಳು. ಅಮ್ಮ, ಅನುಷಾ ಹೇಳಿದ ಹಾಗೆ ಆಗಿರ್ಬೋದಾ? ನಂಬೋಕ್ಕಾಗಲ್ಲ. ತವ್ರ ಮನೇಲಿ ಕಷ್ಟ ಅಂತ ಇವಳೇ ಒಡವೆ ಕೊಟ್ಟು ಈಗ ನಾಟಕ ಮಾಡ್ತಿದ್ರೆ? ಮಮತಾ ಹೇಳಿದಾಗ ಆಗೊಂದು ವೇಳೆ ಕಷ್ಟ ಇದ್ದಿದ್ರೆ ಅಣ್ಣನ ಹತ್ರ ಹೇಳ್ತಾ ಇದ್ರು ಅಲ್ವಾ ಅಕ್ಕ? ಒಡವೆ ಎಲ್ಲ ಕೊಡೋಕೆ ಯಾಕೆ ಹೋಗ್ತಾರೆ? ಕೊಡೋದೇ ಆಗಿದ್ರೆ ಅವ್ರ ತವ್ರ ಮನೆಯವರು ಹಾಕಿರೋ ಒಡವೆ ಕೊಡ್ತಾ ಇದ್ರು. ಅಣ್ಣ ಹಾಕಿರೋ ಒಡವೆ ಕೊಡ್ತಾ ಇರಲಿಲ್ಲ. ಎಲ್ಲೋ ಮಿಸ್ ಆಗಿದೆ ಅಂತಾನೆ ನಂಗೆ ಅನ್ನಿಸ್ತಿದೆ. ನಾವು ಗೊತ್ತಿಲ್ಲದೆ ಏನೇನೋ ಹೇಳೋದು ತಪ್ಪಾಗುತ್ತೆ, ಹೇಳಿದಳು ಮೋಕ್ಷ. ಹೌದು, ನನಗೂ ಹಾಗೆ ಅನ್ನಿಸ್ತಿದೆ. ನಾವೆಲ್ಲ ಸೇರಿ ಇನ್ನೊಮ್ಮೆ ಹುಡುಕೋಣ, ಹೇಳಿದಳು ಅಕ್ಷತಾ. ಇವತ್ತು ಎಲ್ರಿಗೂ ಸುಸ್ತಾಗಿರುತ್ತೆ. ನಾಳೆ ಹೇಗೋ ಏನೂ ಕೆಲಸ ಇರೋದಿಲ್ಲ. ಇಡೀ ಮನೆ ಒಂದ್ಸಲ ಹುಡ್ಕೋಣ, ಸಿಕ್ಕಿದ್ರೆ ಸಿಗುತ್ತೆ. ಈಗೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ, ಜಯಲಕ್ಷ್ಮಿಯವರು ಹೇಳಿ ಅಲ್ಲಿಂದ ಅವರ ರೂಮ್ ಕಡೆ ನಡೆದ್ರು. ಮಗುವಿಗೆ ತಿನ್ನಿಸಿ ತಟ್ಟೆ ಅಡಿಗೆ ಮನೆಯಲ್ಲಿ ಇಡಲು ಬಂದ ಮಹಿತ್ಗೆ ಮೋಕ್ಷ ಮಾತಾಡುವುದು ಕೇಳಿಸಿತು. ತಾಳ್ಮೆ ಕಳೆದುಕೊಂಡಿದ್ದ ಮಹಿತ್ ಸ್ವಂತವಾಗಿ ಯೋಚಿಸುವ ಶಕ್ತಿಯನ್ನು ಕೂಡ ಕಳೆದುಕೊಂಡಿದ್ದ. ಯಾರ ಮಾತಿಗೂ ಕಿವಿಗೊಡುತ್ತಾ ನಿಲ್ಲದೆ ಮತ್ತೆ ಅವನ ರೂಮ್ಗೆ ನಡೆದ. ರೂಮ್ನಲ್ಲಿ ಭೂಮಿ ಮತ್ತೆ ಅವಳ ಒಡವೆ ಬಾಕ್ಸ್ನಲ್ಲಿ ಯಾವೆಲ್ಲ ಒಡವೆ ಇದೆ ಅನ್ನೋದನ್ನ ನೋಡುತ್ತಾ ನಿಂತಿದ್ದಳು. ಮತ್ತೆ ಯಾವ ಒಡವೆ ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ಇರೋ ಒಡವೆಯಲ್ಲಿ ಒಂದು ಮಿಸ್ ಆದರೂ ಇಲ್ಲಿಂದ ಹೋಗ್ತಾ ಇರಬೇಕು ಅಷ್ಟೇ, ಹೇಳಿದ. ನಾನು ಒಡವೆ ಕೊಟ್ಟಿದ್ದೀನ ಅಂತ ಅಕ್ಕನಿಗೆ ಅಥವಾ ಭಾವನಿಗೆ ನೀವೇ ಫೋನ್ ಮಾಡಿ ಕೇಳಿ. ಹಾಗಾದ್ರೂ ನಿಮ್ಮ ಅನುಮಾನ ಪರಿಹಾರ ಆಗಾಗುತ್ತೆ, ಬೇಸರದಲ್ಲಿ ನುಡಿದಳು ಭೂಮಿ. ಅದನ್ನ ನೀನು ನಂಗೆ ಹೇಳೋಕೆ ಬರಬೇಡ, ಹೇಳಿದವನ ಕೋಪ ಇನ್ನೂ ಇಳಿದಿರಲಿಲ್ಲ. ನನ್ನ ಅಕ್ಕನಿಗೆ ನಾನು ಒಡವೆ ಕೊಟ್ಟಿದ್ದೀನಿ ಅನ್ನೋದು ನಿಮ್ಮ ಅನುಮಾನ ಅಲ್ವಾ? ಆದರೆ ನಾನು ಯಾವ ಒಡವೆನೂ ಅವಳಿಗೆ ಕೊಟ್ಟಿಲ್ಲ ಅಂತ ಎಲ್ಲಿ ಬೇಕಾದರೂ ಬಂದು ಹೇಳ್ತೀನಿ. ಆಗೊಂದು ವೇಳೆ ಕೊಡಲೇಬೇಕು ಅಂತಿದ್ರೆ ನನಗೆ ಅಕ್ಕ ಭಾವ ಹಾಕಿದ ಒಡವೆನೇ ಕೊಡ್ತಾ ಇದ್ದೆ, ಹೇಳಿದಾಗ ವ್ಯಂಗ್ಯವಾಗಿ ನಕ್ಕ ಮಹಿತ್. ಏನು, ನಿನ್ನ ಮನೆಯವರು ಹಾಕಿದ ಒಡವೆನಾ? ಆ ಯೋಗ್ಯತೆ ಅವರಿಗಿದೆಯಾ ಅನ್ನೋದನ್ನ ಮೊದಲು ತಿಳ್ಕೊಂಡು ಮಾತಾಡು.
ಮಹಿ ಹೇಳಿದಾಗ ಅವನ ಮಾತು ಅರ್ಥವಾಗದೆ ಭೂಮಿ ಅವನ ಮುಖವನ್ನೇ ನೋಡಿದಳು. ನಿನ್ನ ತವ್ರ ಮನೆಯವರಿಗೆ ನಿನಗೊಂದು ಕರ್ಚೀಫ್ ಕೊಡಿಸೋ ಯೋಗ್ಯತೆ ಕೂಡ ಇಲ್ಲ ಅನ್ನೋದು ನನ್ನ ಮದುವೆ ಫಿಕ್ಸ್ ಆದಾಗಲೇ ಗೊತ್ತಾಯ್ತು ನನಗೆ. ನಾನು ದಡ್ಡ ನೋಡು, ಒಳ್ಳೆ ಹುಡುಗಿ ಒಳ್ಳೆ ಕುಟುಂಬ ಅಂದ್ಕೊಂಡು ದುಡ್ಡು ನೀರಿನ ಹಾಗೆ ಸುರಿದೆ. ಮಹಿತ್ ಹೇಳಿದಾಗ ಕೋಪದ ಜೊತೆ ಬೇಸರವೂ ಆಯಿತು ಭೂಮಿಗೆ. ನಮಗೆ ಆ ಯೋಗ್ಯತೆ ಇಲ್ಲ ಅಂತ ಗೊತ್ತಾದ ಮೇಲೂ ಯಾಕೆ ನನ್ನ ಮದುವೆ ಆದ್ರಿ? ನಾನೇನಾದರೂ ಕೇಳ್ಕೊಂಡಿದ್ನಾ ನನ್ನೇ ಮದುವೆ ಆಗಿ ಅಂತ? ನನಗೋಸ್ಕರ ದುಡ್ಡು ಖರ್ಚು ಮಾಡಿ ಅಂತ ನಾನೇನಾದರೂ ಹೇಳಿದ್ನಾ? ನನ್ನ ಮನೆಯ ಬಡತನವನ್ನು ನಿಮ್ಮ ಅನುಕೂಲಕ್ಕೆ ಉಪಯೋಗಿಸ್ಕೊಂಡ್ರಿ ಅಲ್ವಾ? ಭೂಮಿ ಹೇಳಿದಾಗ ಕೋಪ ಉಕ್ಕಿತು ಮಹಿತ್ಗೆ. ಏನೇ ಉಪಯೋಗಿಸ್ಕೊಂಡಿದ್ದು? ಬಾಯಿದೆ ಅಂತ ಮಾತಾಡಿದರೆ ಅಲ್ಲಿ ಉದುರಿಸ್ಬಿಡ್ತೀನಿ. ಮಾತಾಡೋಕ್ಕೆ ನನಗೂ ಬರುತ್ತೆ. ನಿನ್ನತ್ರ ಎಂಥ ಮಾತು? ದುಡ್ಡಿಗೋಸ್ಕರ ನೀನು ಹೇಳಿದವ ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಮಗುವನ್ನು ಹಿಡಿದುಕೊಂಡು ಅಲ್ಲಿಂದ ಹೊರ ನಡೆದ. ಮದುವೆಯಾಗಿ ಇನ್ನೂ ವಾರವಾಗಿಲ್ಲ, ಆಗಲೇ ಅವನಂದ ಮಾತಿನಿಂದ ಭೂಮಿ ಮನಸ್ಸು ಅತಿಯಾಗಿ ನೊಂದುಕೊಂಡಿತ್ತು. ಒಂದು ಸಣ್ಣ ತಪ್ಪು ತಿಳುವಳಿಕೆ ಇಬ್ಬರ ಬದುಕಿನ ಖುಷಿಯನ್ನೇ ಹಾಳು ಮಾಡಿತ್ತು. ನಾನು ಮಾಡಿದ ಒಂದು ತಪ್ಪು ನನ್ನ ಇಲ್ಲಿವರೆಗೂ ನಿಲ್ಲಿಸಿದೆ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಇಲ್ವಾ ದೇವ್ರೆ? ನೀನಿದ್ದಿದ್ರೆ ನಾನು ನನ್ನ ಮನೆಯವರೆಲ್ಲ ಕಷ್ಟ ಅನುಭವಿಸ್ತಾ ಇದ್ವಾ? ಎರಡನೇ ಸಂಬಂಧ ಆದರೂ ನಾನು ಮದುವೆಗೆ ಒಪ್ಕೊಂಡೆ. ಯಾಕಂದರೆ ನಾನು ನನ್ನ ಬಗ್ಗೆ ಹೇಳ್ಕೊಂಡ ಮೇಲೂ ಮಹಿತ್ನಲ್ಲಿ ಯಾವ ಬದಲಾವಣೆಯೂ ಆಗಿರಲಿಲ್ಲ. ಆದರೆ ಈಗ ಅದೇ ಮಹಿತ್ನಲ್ಲಿ ಇಷ್ಟೊಂದು ಬದಲಾವಣೆ. ಅವರ ಬದಲಾವಣೆಗೆ ಕಾಣೆಯಾದ ಒಡವೆ ಕಾರಣನಾ ಅಥವಾ ಬೇರೆ ಇನ್ನೇನಾದರೂ? ಯೋಚಿಸುತ್ತಲೇ ಕೂತ ಭೂಮಿಗೆ ಏನೊಂದೂ ಹೊಳೆಯಲಿಲ್ಲ. ಎಲ್ಲರೂ ಸೇರಿಕೊಂಡು ಇಡೀ ಮನೆ ಒಮ್ಮೆ ಹುಡ್ಕೋಣ ಹೇಳಿದ್ದು ಕೇಳಿ ಅವಸರವಾಗಿ ಅವಳ ರೂಮ್ಗೆ ನಡೆದು ಕದ್ದಿದ್ದ ಭೂಮಿಯ ಒಡವೆಯನ್ನು ಎಲ್ಲಿಡೋದೆಂದು ಯೋಚಿಸುತ್ತಾ ಕೂತಳು ಅನುಷಾ. ಆಯುಷ್, ಈ ಬೊಂಬೆ ಯಾರು ತಂದಿದ್ದು? ಬೊಂಬೆನ ಎತ್ತಿ ತೋರಿಸಿದಾಗ ಆಯುಷ್ ಬೊಂಬೆ ನೋಡುತ್ತಾ ಹೆದರಿಕೊಂಡು ಹಿಂದೆ ಹೋದಾಗ ಬೊಂಬೆನ ಬೆಡ್ ಮೇಲೆ ಬಿಸಾಕಿ ಮಗನನ್ನೆತ್ತಿಕೊಂಡಳು. ಅದು ಬೇಡ, ಹೆದರಿಕೊಂಡೇ ಆಯುಷ್ ಹೇಳಿದ. ಸರಿ ಆಯ್ತು, ಬೇಡ. ನೋಡಲ್ಲಿ ಬಾಲಿದೆ, ಅದರಲ್ಲಿ ಆಟ ಆಡು, ಮಗನನ್ನು ಕೆಳಗಡೆ ಬಿಡುತ್ತಾ ಹೇಳಿದಳು. ಆಯುಷ್ ಬಾಲ್ ಜೊತೆ ಖುಷಿಯಿಂದ ಆಟ ಆಡುತ್ತಿರುವುದನ್ನು ನೋಡಿ ಅವನು ಬೇಡ ಹೇಳಿದ ಬೊಂಬೆನ ಕೈಗೆತ್ತಿಕೊಂಡಳು. ಓ, ಇದು ಮೋಕ್ಷ ತಂದಿರಬೇಕು. ಇವನು ಹೊಸ ಟಾಯ್ಸ್ ಮುಟ್ಟೋಕೆ 2-3 ದಿನ ತಗೋತಾನೆ. ಅದಕ್ಕೆ ಈ ಬೊಂಬೆ ನೋಡಿ ಭಯಪಟ್ಟು ಬೇಡ ಅಂತಿದ್ದಾನೆ. ಬೊಂಬೆಯನ್ನು ತಿರುಗಿಸಿ ಮುರುಗಿಸಿ ನೋಡುತ್ತಾ ಇದ್ದವಳಿಗೆ ಏನೋ ಹೊಳೆದು ಅವಳ ಬುದ್ಧಿವಂತಿಕೆಗೆ ಅವಳೇ ಶಬ್ಬಾಸ್ ಹೇಳಿದಳು. ಒಡವೆ ಬಚ್ಚಿಡಲು ಅದಕ್ಕಿಂತ ಸೇಫ್ ಜಾಗ ಬೇರೆ ಇಲ್ಲ ಅಂದುಕೊಂಡವಳು ಮಗ ಆಟ ಆಡುತ್ತಿರುವುದನ್ನು ನೋಡಿ ಕಬೋರ್ಡ್ನಲ್ಲಿ ಸೀರೆಯ ಮಧ್ಯೆ ಇಟ್ಟಿದ್ದ ಒಡವೆಯನ್ನ ಬೊಂಬೆಯ ಬೆನ್ನ ಹಿಂದಿನ ಜಿಪ್ ಜಾರಿಸಿ ಹತ್ತಿಯ ಮಧ್ಯೆ ಇಟ್ಟು ಮತ್ತೆ ಜಿಪ್ ಹಾಕಿದಳು. ಆ ಬೊಂಬೆನ ಬೇರೆ ಬೊಂಬೆಗಳ ಮಧ್ಯೆ ಕಬೋರ್ಡ್ ಮೇಲಿಟ್ಟು ಬಿಟ್ಲು. ಬೊಂಬೆನ ಯಾರು ನೋಡ್ತಾರೆ? ಹಳೆ ಬೊಂಬೆ ಆದರೆ ಆಯುಷ್ ಕೊಡು ಅಂತ ಕೇಳ್ತಾನೆ. ಇದು ಹೊಸದಾಗಿರೋದ್ರಿಂದ ಸ್ವಲ್ಪ ದಿನ ಟೆನ್ಷನ್ ಇಲ್ಲ. ಮತ್ತೆ ಆಫೀಸ್ಗೆ ಹೋಗೋಕೆ ಶುರು ಮಾಡಿದ ಮೇಲೆ ಇದಕ್ಕೆ ಬೇರೆ ವ್ಯವಸ್ಥೆ ಮಾಡಬೇಕು ಅಂದುಕೊಂಡ ಅನುಷಾ ಒಡವೆ ಬಚ್ಚಿಟ್ಟು ನಿರಾಳಲಾದಳು. ಜಯಲಕ್ಷ್ಮಿಯವರು ಮೋಕ್ಷ, ಮಮತಾ, ಅಕ್ಷತಾ ಜೊತೆ ಇಡೀ ಮನೆಯಲ್ಲಿ ಒಡವೆ ಹುಡುಕುತ್ತಿರುವಾಗ ಅವರ ಜೊತೆ ಅನುಷಾ ಕೂಡ ಸೇರಿಕೊಂಡಳು. ಇಡೀ ಮನೆ ಹುಡುಕಿದ್ರೂ ಒಡವೆಯ ಸುಳಿವಿರಲಿಲ್ಲ. ಇಷ್ಟು ಹುಡುಕಿದ್ರೂ ಇಲ್ಲ ಅಂದರೆ ಎಲ್ಲಿ ಹೋಗಿರ್ಬೋದು ಅಮ್ಮ? ಇಡೀ ಮನೆ ಜಾಲಾಡಿದ್ರೂ ಸಿಗಲಿಲ್ಲ ಹೇಳಿದಳು ಮಮತಾ. ಅತ್ತಿಗೆ, ನಾನು ಹೇಳಿದ ಹಾಗೆ ಭೂಮಿ ಅವಳ ಅಕ್ಕನಿಗೆ ಕೊಟ್ಟಿದ್ದಾಳೋ ಏನೋ? ಅನುಷಾ ಹೇಳಿದಾಗ ಜಯಲಕ್ಷ್ಮಿಯವರು ಅವಳನ್ನೇ ಕೆಕ್ಕರಿಸಿಕೊಂಡು ನೋಡಿದ್ರು. ಒಡವೆ ವಿಷಯನ ಎಲ್ಲರೂ ಇಲ್ಲಿಗೆ ಬಿಟ್ಬಿಡಿ. ಯಾವ ಒಡವೆಯೂ ಕಳೆದೋಗಿಲ್ಲ ಅಷ್ಟೇ. ಹೋಗಿ ನಿಮ್ಮ ಕೆಲಸ ನೋಡ್ಕೊಳ್ಳಿ ತುಸು ಗಟ್ಟಿಯಾಗಿ ಹೇಳಿದಾಗ ಎಲ್ಲರೂ ಅವರವರ ಕೋಣೆಯ ಕಡೆ ನಡೆದ್ರು. ಸಿಕ್ಕಿ ಹಾಕ್ಕೊಳ್ಳಿಲ್ವಲ್ಲ ಅನ್ನೋ ಖುಷಿಗೆ ಅನುಷಾಗೆ ಕುಣಿದಾಡುವಂತಾಗಿತ್ತು. ಭೂಮಿಯ ಜೊತೆ ಮಾತಾಡದೆ ಇಡೀ ದಿನ ಕಳೆದ ಮಹಿತ್ ರಾತ್ರಿ ಊಟ ಮುಗಿಸಿ ರೂಮ್ ಸೇರಿದವ ಮಗಳ ಪಕ್ಕ ಮಲಗಿ ಭೂಮಿ ಪ್ರೀತಿ ಆಡಿದ ಮಾತುಗಳನ್ನೇ ನೆನೆಯುತ್ತಿದ್ದ. ಭೂಮಿ ಕೂಡ ಊಟ ಮುಗಿಸಿ ಕೋಣೆ ಸೇರಿ ಬಾಗಿಲು ಮುಚ್ಚಿದಾಗ ಮಹಿತ್ ಕಣ್ಣು ಮುಚ್ಚಿ ನಿದ್ದೆಯ ನಾಟಕ ಶುರು ಮಾಡ್ದ. ಅವಳು ಮಗುವಿನ ಇನ್ನೊಂದು ಬದಿ ಮಲಗಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾಗ ಮಗಳು ಎಚ್ಚರಗೊಂಡಳು. ಅವಳೇನು ಮಾಡುವಳು ನೋಡಲು ಮಹಿ ಕಣ್ಣು ಬಿಡಲಿಲ್ಲ.
ಭೂಮಿ ಮಗುವಿನ ಎದೆ ಮೇಲೆ ತಟ್ಟಿ ಮಲಗಿಸಿ ಮಗು ನಿದ್ದೆ ಹೋದ ಮೇಲೆ ದೀಪ ಆರಿಸಿ ಮಗುವಿನ ಪಕ್ಕ ಮಲಗಿದಳು. ನೆನ್ನೆ ನಾನು ಕೇಳಿಸಿಕೊಂಡಿದ್ದು ಸುಳ್ಳ? ಇವಳು ನೋಡಿದ್ರೆ ಮಗು ಜೊತೆ ಚೆನ್ನಾಗಿದ್ದಾಳೆ. ಇವಳಿಗೆ ನಿಜವಾಗ್ಲೂ ಮಗು ಮೇಲೆ ಪ್ರೀತಿ ಇದ್ದಿದ್ರೆ ಅವಳ ಅಕ್ಕ ಹಾಗೆಲ್ಲ ಹೇಳುವಾಗ ಸರಿ ಅಂತ ಯಾಕೆ ಹೇಳಿದ್ಲು? ಅವಳು ಹೇಳಿದ್ದಕ್ಕೆಲ್ಲ ಯಾಕೆ ಒಪ್ಕೊಂಡ್ಲು? ಯಾವುದಕ್ಕೂ ಇವಳ ಮೇಲೆ ಒಂದು ಕಣ್ಣಿಡೋದು ಒಳ್ಳೇದು. ನನ್ನ ಮಗುವಿಗೆ ಇವಳಿಂದ ಯಾವ ತೊಂದರೆಯೂ ಆಗಬಾರ್ದು. ಏನನ್ನೋ ಯೋಚಿಸಿ ಕಣ್ಣು ಮುಚ್ಚಿ ಮಲಗಿದ ಮಹಿತ್. ಮಹಿ, ನೀನು ಭೂಮಿ ಮಗುನ ಕರ್ಕೊಂಡು ನಮ್ಮ ಮನೆ ದೇವರಿಗೆ ಹೋಗ್ಬನ್ನಿ. ಹಾಗೆ ಬರ್ತಾ ಭೂಮಿ ಮನೆಗೂ ಹೋಗ್ಬನ್ನಿ. ಮದುವೆ ಆದಮೇಲೆ ಒಮ್ಮೆಯೂ ಹೋಗಿಲ್ಲ ಅಲ್ವಾ? ಬೆಳಗ್ಗೆ ತಿಂಡಿ ತಿನ್ನುತ್ತಿರುವಾಗ ಜಯಲಕ್ಷ್ಮಿಯವರು ಹೇಳಿದ್ರು, ನನಗೆ ಬೇರೆ ಕೆಲಸ ಇದೆ ಅಮ್ಮ, ಸ್ವಲ್ಪ ದಿನ ಹೋಗ್ಲಿ, ಆಮೇಲೆ ಹೋಗಿ ಬರ್ತೀನಿ. ಹಾಗೆ ಹೇಳಿದ ಮಹಿತ್ಗೆ ಭೂಮಿ ಜೊತೆ ಹೋಗಲು ಮನಸ್ಸಿರಲಿಲ್ಲ. ಏನೇ ಕೆಲಸ ಇದ್ರೂ ನಾಳೆ ನೋಡ್ಕೋ, ಮನೆ ದೇವರಿಗೆ ಇಷ್ಟು ದಿನ ಆದರೂ ಮಗುನ ಕೂಡ ಕರ್ಕೊಂಡು ಹೋಗಲಿಲ್ಲ, ಹೋಗದೇ ಇದ್ರೆ ತಪ್ಪಾಗುತ್ತೆ ಮಹಿ. ಹಾಗೆ ಹೇಳಿದ ಜಯಲಕ್ಷ್ಮಿಯವರು ಹೇಗೋ ಹೋಗುವಂತೆ ಮಗನ ಮನವೊಲಿಸಿದ್ರು. ಭೂಮಿಗೆ ತಯಾರಾಗಲು ಮಹಿ ಮುಂದೆಯೇ ಹೇಳಿದಾಗ ತಲೆ ಆಡಿಸಿ ಕೋಣೆ ಸೇರಿಕೊಂಡಳು. ಮೊದಲು ಮಗುವನ್ನ ತಯಾರು ಮಾಡಿ ಅವಳು ಸೀರೆ ಉಟ್ಟು ತಯಾರಾದಳು. ಒಡವೆ ಹಾಕಿಕೊಳ್ಳಲೆಂದು ಒಡವೆ ಬಾಕ್ಸ್ ತೆರೆದವಳಿಗೆ ಮಹಿ ಹೇಳಿದ ಮಾತುಗಳು ನೆನಪಾಗಿ ಬಾಕ್ಸ್ನ ಎತ್ತಿಕೊಂಡು ಜಯಲಕ್ಷ್ಮಿಯವರ ರೂಮ್ಗೆ ನಡೆದ್ಲು. ಬಾ ಭೂಮಿ, ಏನಾದರೂ ಬೇಕಿತ್ತಾ? ಭೂಮಿನ ಅವರ ರೂಮ್ನಲ್ಲಿ ನೋಡುತ್ತಿದ್ದಂತೆ ಕೇಳಿದ್ರು ಜಯಲಕ್ಷ್ಮಿ. ಅತ್ತೆ, ಈ ಒಡವೆಗಳನ್ನು ಎತ್ತಿಡ್ತೀರಾ? ಬಾಕ್ಸ್ ಅವರ ಮುಂದೆ ಹಿಡಿಯುತ್ತಾ ಕೇಳಿದ್ಲು. ಯಾಕೆ? ಈಗ ದೇವಸ್ಥಾನಕ್ಕೆ ಹೋಗ್ತಿರೋದಲ್ವಾ, ಒಡವೆಗಳನ್ನು ಹಾಕೋ. ಯಾಕೆ ಒಂದೂ ಹಾಕಿಲ್ಲ ಕೇಳಿದ್ರವರು. ಬೇಡ ಅತ್ತೆ, ಮಗು ಇಟ್ಕೊಂಡಿರ್ತೀನಲ್ಲ, ಅವಳಿಗೆ ತಾಗಿದ್ರೆ ನೋವಾಗುತ್ತೆ, ಅದಕ್ಕೆ ಬೇಡ, ನೀವೇ ಎತ್ತಿಡಿ ಅತ್ತೆ ಪ್ಲೀಸ್ ಹೇಳಿದವಳು ಬಾಕ್ಸ್ ಅವರ ಕೈಗಿಟ್ಟು ಅವಳ ರೂಮ್ಗೆ ಹೋದ್ಲು. ಜಾಸ್ತಿ ಯೋಚಿಸದೆ ಬಾಕ್ಸ್ನ ಕಬೋರ್ಡ್ ಒಳಗೆ ಎತ್ತಿಟ್ಟು ಅವರ ಕೆಲಸದ ಕಡೆ ಗಮನ ಹರಿಸಿದ್ರು ಜಯಲಕ್ಷ್ಮಿ. ಮಹಿ ಕೂಡ ತಯಾರಾಗಿ ಮಗಳನ್ನೆತ್ತಿಕೊಂಡು ರೂಮ್ನಿಂದ ಹೊರ ನಡೆದ್ರೆ ಅವನನ್ನ ಹಿಂಬಾಲಿಸಿದಳು ಭೂಮಿ. ಮನೆಯವರಲ್ಲಿ ಹೇಳಿ ಕಾರ್ ಹತ್ತುವಾಗ ಮಗುನ ಭೂಮಿ ಕೈಗಿಟ್ಟ. ಮಾತಿಲ್ಲದೆ ಇಬ್ಬರ ಪ್ರಯಾಣ ಶುರುವಾಗಿತ್ತು. ಸ್ವಲ್ಪ ಹೊತ್ತು ಎಚ್ಚರವಿದ್ದ ಮಗು ಕೂಡ ಭೂಮಿ ಮಡಿಲಲ್ಲಿ ನಿದ್ದೆ ಹೋದಳು. ಇವತ್ತು ಯಾವ ಒಡವೆ ನಿಮ್ಮ ಅಕ್ಕನಿಗೆ ಕೊಡೋದಿದೆ? ಮಾತಿಗಿಳಿದ ಮಹಿ. ಒಡವೆ ಎಲ್ಲ ಅತ್ತೆ ಕೈಯಲ್ಲಿ ಕೊಟ್ಟಿದ್ದೀನಿ, ಅದನ್ನು ಹಾಕೋ ಯೋಗ್ಯತೆ ನನಗಿಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ನನ್ನಲ್ಲಿ ಇಟ್ಕೊಳ್ಳೋ ಯೋಗ್ಯತೆ ಕೂಡ ನನಗಿಲ್ಲ. ಅದಕ್ಕೆ ನೀವು ಕೊಟ್ಟಿದ್ದ ಒಡವೆ ಎಲ್ಲ ಅತ್ತೆಗೆ ಕೊಟ್ಟಿದ್ದೀನಿ. ಮಿಸ್ ಆದ ಒಡವೆನ ನಾನು ಯಾರಿಗೂ ಕೊಟ್ಟಿಲ್ಲ. ನನ್ನಿಂದ ಮಿಸ್ ಆಗಿದ್ದಕ್ಕೆ ಇವತ್ತಲ್ಲ ನಾಳೆ ಅದರ ದುಡ್ಡು ನಿಮಗೆ ಕೊಡ್ತೀನಿ ಹೇಳಿದಳು. ದುಡ್ಡು ಕೊಡ್ತೀಯಾ? ಹೇಗೆ ಕೇಳುತ್ತಾ ತುಟಿ ಕೊಂಕಿಸಿದ ಮಹಿತ್. ಅವನ ಮುಖ ನೋಟ ನೋಡಿದವಳಿಗೆ ಅವನ ವ್ಯಂಗ್ಯದ ಅರಿವಾಯಿತು. ಎಲ್ಲಾದರೂ ಕೆಲಸ ಮಾಡಿಕೊಡ್ತೀನಿ ಕಿಟಕಿ ಹೊರಗಡೆ ನೋಡುತ್ತಾ ನುಡಿದಳು. ಮತ್ತೇನೂ ಮಾತಾಡಲಿಲ್ಲ ಮಹಿತ್. ಈಗ ಕೆಲಸಕ್ಕೋಗಿ ಅವಳು ದುಡ್ಡು ಕೊಡೋದು ಸಾಧ್ಯವಿಲ್ಲ ಅನ್ನೋದು ಗೊತ್ತಿತ್ತವನಿಗೆ. ದೇವಸ್ಥಾನ ತಲುಪಿ ದೇವರ ದರ್ಶನ ಮಾಡಿ ಪೂಜೆ ಮುಗಿಸಿ ಸ್ವಲ್ಪ ಹೊತ್ತು ಅಲ್ಲಿಯೇ ಕೂತಿದ್ದು ಮತ್ತೆ ಮನೆ ಕಡೆ ಹೊರಟರು. ಊಟದ ಹೊತ್ತಾಗಿದ್ದರಿಂದ ಹೋಟೆಲ್ ಒಂದರ ಮುಂದೆ ಕಾರ್ ನಿಲ್ಲಿಸಿ ಅವಳಿಗೆ ಇಳಿಯಲು ಹೇಳಿ ಹೋಟೆಲ್ ಒಳಗಡೆ ಹೋದ ಮಹಿತ್. ಮಗುವನ್ನು ಎತ್ತಿಕೊಂಡು ಅವನ ಹಿಂದೆ ಹೋದವಳು ಮಗುವಿಗಾಗಿ ತಯಾರು ಮಾಡಿಕೊಂಡು ಹೋಗಿದ್ದ ಊಟ ತಿನ್ನಿಸಲು ಶುರು ಮಾಡಿದಳು. ಮಗುವಿಗೆ ಕೊಟ್ಟಾದ್ಮೇಲೆ ಅವಳು ಊಟ ಮಾಡಲು ಶುರು ಮಾಡಿದ್ಲು. ಅವಳನ್ನೇ ನೋಡುತ್ತಿದ್ದ ಮಹಿತ್ ಮೊದಲು ಊಟ ಮುಗಿಸಿ ಕೈ ತೊಳೆದು ಬಂದು ಮಗುವನ್ನ ಎತ್ತಿಕೊಂಡು ಹೊರ ನಡೆದ. ಇತ್ತ ನಿಮ್ಗೆ ಕೆಲಸ ಇಲ್ಲ ಏನಿಲ್ಲ, ದಿನ ಹೀಗೆ ಕುಡಿಯೋಕೆ ದುಡ್ಡು ಯಾರು ಕೊಡೋದು ನಿಮ್ಗೆ? ಹಗಲು ಹೊತ್ತೇ ಕುಡಿದು ಬಂದ ಸತೀಶ್ ಜೊತೆ ಕೇಳಿದಳು ಪ್ರೀತಿ. ಏಯ್, ನಿಂಗ್ಯಾಕೆ ಅದು? ನಿಂದೆಷ್ಟು ಕೆಲಸ ಇದೆಯೋ ಅಷ್ಟು ನೋಡ್ಕೋ. ನೆಟ್ಟಗೆ ನಿಲ್ಲಲು ಕೂಡ ಆಗದವನ ನಾಲಿಗೆ ಮಾತಾಡುವಾಗ ತಡವರಿಸುತ್ತಿತ್ತು. ದಿನ ಹೀಗೆ ಕುಡಿದು ಬರ್ತಿದ್ರೆ ನಿಮ್ಮ ಆರೋಗ್ಯ ಏನಾಗಬೇಡ? ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ, ತಗೊಂಡು ಬನ್ನಿ ಅಂತ ಹೇಳಿದ್ರೆ ಅದಕ್ಕೆ ನಿಮ್ಮಲ್ಲಿ ದುಡ್ಡಿಲ್ಲ, ಆದರೆ ಕುಡಿಯೋಕೆ ದುಡ್ಡಿದೆ ಅಲ್ವಾ? ಕೇಳಿದವಳಿಗೆ ಉತ್ತರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಸತೀಶ್. ಇವನಿಗೆ ಈ ಅಭ್ಯಾಸ ಯಾರು ಕಲಿಸಿದ್ರು ದೇವ್ರೇ? ಮುಂದೆ ನನ್ನ ಮಗಳ ಜೀವನ. ದೇವರ ಫೋಟೋ ನೋಡುತ್ತಾ ನುಡಿದ ವಸಂತ್ರವರು ಕಣ್ಣೀರಾದರು.